ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಪಿಂಚಣಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ನೋಡಿ, ಮುಂಚೆ ನಾನು ನಿಮಗೆ ತಿಳಿಸಿರೋ ಹಾಗೆ 1/7/2022ರಿಂದ 31/7/2024ರವರೆಗೆ ನಿವೃತ್ತಿ ಹೊಂದಿರತಕ್ಕಂಥ ಪಿಂಚಣಿದಾರರಿಗೆ ಅವರ ಗಮನಕ್ಕಾಗಿ ಒಂದು ಮಾಹಿತಿಯನ್ನು ನಾನು ಮುಂಚೆ ಹಂಚಿಕೊಂಡಿದ್ದೆ. ಸೊ ಅದಕ್ಕೆ ತಕ್ಕಂತೆ ಈಗ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಮುಂಚೆ ನಾನು ಯಾವ ರೀತಿ ಹೇಳಿದ್ದೆ, ಇಲ್ಲಿ ಏನು ಮಾಹಿತಿಯನ್ನು ಇವರು ನೀಡಿದರು ಅಂತ ಒಂದು ಪಕ್ಷಿ ನೋಟ ಅಂತಲೇ ಹೇಳ್ಬೋದು. ಅದರಂತೆ ನೋಡಿ, ಇಲ್ಲಿ ಮುಂಚೆ ನಾನು ಹೇಳಿದ್ದಕ್ಕೂ ಮತ್ತು ಈಗ ಅಲ್ಲಿ ಆದೇಶವನ್ನು ಹೊರಡಿಸಿರೋದಕ್ಕೂ ಏನು ಸಂಬಂಧ ಇದೆ ಅಥವಾ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಇಲ್ಲಿ ನೋಡ್ಬೋದಾಗಿದೆ. ಸೊ ಮುಂಚೆ ಹಾಗಾದರೆ ಏನು ಹೇಳಿದರು ಅಂತಂದರೆ, ಪಿಂಚಣಿದಾರರ ಗಮನಕ್ಕೆ ಅದು ಪರಿಷ್ಕೃತ ವೇತನ ಶ್ರೇಣಿಗಳ ಪ್ರಕಾರ ಪಿಂಚಣಿಯ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಇದನ್ನು ಹೇಳಿರ್ತಕ್ಕಂಥದ್ದು. ಅದು 7ನೇ ವೇತನ ಆಯೋಗದ ವರದಿ ಜಾರಿಯಾದ ನಂತರ ಅದು ಏನಪ್ಪ ಅಂತಂದರೆ 1/7/2022ರಿಂದ 31/7/2024ರವರೆಗೆ ನಿವೃತ್ತಿ ಹೊಂದಿದ ಅಥವಾ ಮೃತ ನಾನ್ ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ DDOಗಳಿಂದ ಪರಿಷ್ಕೃತ ವೇತನವನ್ನು ನಿಗದಿಪಡಿಸಿ ಸೇವಾ ಪುಸ್ತಕದಲ್ಲಿ ದಾಖಲಿಸಬೇಕು ಮತ್ತು ಪಿಂಚಣಿ ಪರಿಷ್ಕರಣೆಗಾಗಿ ಪ್ರಸ್ತಾವನೆಯನ್ನು ಸೇವಾ ಪುಸ್ತಕದೊಂದಿಗೆ AGಗೆ ಕಳುಹಿಸಬೇಕು. ಇದರಲ್ಲಿ ನೋಡಿ, 1/8/2024ರಿಂದ ಮಾತ್ರ ಪರಿಷ್ಕೃತ ಪಿಂಚಣಿ ಪಾವತಿಸಲಾಗುತ್ತೆ. ಅದರಲ್ಲಿ DCRG ಹಾಗೂ ಕಂಪ್ಯೂಟೇಷನ್ ವ್ಯತ್ಯಾಸದ ಹಣಕ್ಕೆ ಇವರು ಅರ್ಹರಿರೋದಿಲ್ಲ ಅಂತ ಮೆನ್ಷನ್ ಮಾಡಿ ಮುಂಚೆ ಹೇಳಿದರು. ಹಾಗೆ ಇನ್ನೊಂದು ಪಾಯಿಂಟು ನೀವು ಗಮನಿಸಬೇಕು, ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಈ ಕಚೇರಿಯ AG ವಿಭಾಗಗಳಿಂದ ವೇತನವನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ಪಿಂಚಣಿಯನ್ನು ಪರಿಷ್ಕರಿಸಲಾಗುತ್ತೆ. ಹಾಗೆ 1/8/2024ರ ನಂತರ ನಿವೃತ್ತಿ ಅಥವಾ ಮೃತ ಹೊಂದಿದ ಪ್ರಕರಣಗಳಲ್ಲಿ ಮಾತ್ರ ಎಲ್ಲ ಸೌಲಭ್ಯಗಳಿಗೆ ಅಂದರೆ ಪಿಂಚಣಿ, DCRG ಹಾಗೂ ಕಂಪ್ಯೂಟೇಷನ್ ಇದಕ್ಕೆ ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದರು. ಸೊ 1/8/2024ರ ನಂತರ ನಿವೃತ್ತಿ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಅಂದರೆ ಪಿಂಚಣಿ ಆಗಿರ್ಬೋದು, DCRG ಮತ್ತು ಕಮ್ಯುಟೇಷನ್ ಈ ಸೌಲಭ್ಯಗಳಿಗೆ ಅರ್ಹರಾಗಿರ್ತಾರೆ. ಆದರೆ 1/7/2022ರಿಂದ 31/7/2024ರವರೆಗೆ ನಿವೃತ್ತಿ ಹೊಂದಿರತಕ್ಕಂಥವರು ಜಸ್ಟ್ ನೋಡಿ ಪರಿಷ್ಕೃತ ಪಿಂಚಣಿಗೆ ಮಾತ್ರ ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ರು ಮುಂಚೆ. ಇದಕ್ಕೆ ನೋಡಿ, ಕೊನೆಯದಾಗಿ ಕಮ್ಮಿ ಅಂದರೂ ಒಂದು 40,000ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಪಿಂಚಣಿ ಪರಿಷ್ಕರಣೆ ಆಗಬೇಕಾಗಿರೋದ್ರಿಂದ ಇದಕ್ಕೆ 3ರಿಂದ 6 ತಿಂಗಳ ಹೆಚ್ಚಿನ ಸಮಯ ಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ರು. ಆಲ್ರೆಡಿ ಮುಂಚೆ ಮೆನ್ಷನ್ ಮಾಡಿ ಕೊಟ್ಟಿದ್ರು. ಸೊ ದಯಮಾಡಿ ಸಹಕರಿಸಬೇಕಾಗಿ ವಿನಂತಿ ಅಂತಲೂ ಕೂಡ ಹೇಳಿದರು. ಇದು ಪಿಂಚಣಿದಾರರ ಗಮನಕ್ಕೆ ನೀಡತಕ್ಕಂಥದ್ದು. ಸೊ ಅದರಂತೆ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ. 1/7/2024 ಅಂದರೆ 22 ಮತ್ತು ಅದರಿಂದ 31/7/2022ರವರೆಗೆ ನಿವೃತ್ತರಾಗಿರುವ ಅಧಿಕಾರಿ ನೌಕರರುಗಳಿಗೆ 7ನೇ ವೇತನ ಆಯೋಗದ ಶಿಫಾರಸಿನನ್ವಯ ಗಳಿಕೆ ರಜೆ ನಗದೀಕರಣ, DCRG ಮತ್ತು ಕಮ್ಯುಟೇಷನ್ ಸವಲತ್ತುಗಳನ್ನು ದಿನಾಂಕ 1/7/2022ರಿಂದ ಅನ್ವಯಿಸುವಂತೆ ಮನವಿಗಳನ್ನು ಸ್ವೀಕರಿಸುವ ಕುರಿತು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇದು ನಿವೃತ್ತ ನೌಕರರ ಸಂಘದಿಂದ ಅಧ್ಯಕ್ಷರಿಂದ ಒಂದು ಪತ್ರವನ್ನು ಕಳುಹಿಸಲಾಗಿತ್ತು. ಅದು 9/8/2024ರಂದು. ಸೊ ಆ ಪತ್ರಕ್ಕೆ ಉತ್ತರವಾಗಿ ಈಗ ಇದನ್ನು ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ಏನು ಹೇಳಿದ್ದಾರೆ ಅಂತ ನೀವು ಗಮನವಿಟ್ಟು ನೋಡ್ಬೋದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ ರಚಿಸಲಾಗಿದ್ದ 7ನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಯನ್ನು ದಿನಾಂಕ 1/8/2024ರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸಲು ಸರ್ಕಾರದ ನೀತಿ ನಿರ್ಧಾರಗಳನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ವೇತನ ನೋಡಿ, ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಯನ್ನು ಅವರು 1/8/2024ರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಆಲ್ರೆಡಿ. ಸೊ ಅದರಂತೆ ನೋಡಿ, ನೌಕರರ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ ಕೈಗೊಳ್ಳಲಾದ ನೀತಿ ನಿರ್ಣಯವನ್ನು ಅನುಷ್ಠಾನಗೊಳಿಸಿರುವ ನೋಡಿ 23 ಆಗಸ್ಟ್ 23ರಂದು ಒಂದು ಆದೇಶ ಮತ್ತು 28 ಆಗಸ್ಟ್ 28ರಂದು ಒಂದು ಆದೇಶ 2024ರಲ್ಲಿ ಈ ಆದೇಶಗಳ ಅನ್ವಯ ನೋಡಿ ಅವು ಸ್ವಯಂ ವೇದ್ಯವಾಗಿರುತ್ತವೆ. ಅಂದರೆ ಅವು ಕರೆಕ್ಟಾಗಿರುತ್ತೆ. ಸದರಿ ನಿಯಮಗಳ ಅನ್ವಯ ನೌಕರರ ಪಿಂಚಣಿಯನ್ನು ಪರಿಷ್ಕರಿಸಿ ಮಂಜೂರು ಮಾಡುವ ಬಗ್ಗೆ ಸಕ್ಷಮ ಪ್ರಾಧಿಕಾರಿಗಳು ಸೂಕ್ತ ನಿರ್ಣಯ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಅಂತ ಇಲ್ಲಿ ತಿಳಿಸಲು
ನಿರ್ದೇಶಿತಳಾಗಿದ್ದೇನೆ ಅಂತ ಹೀಗೆ ನೋಡಿ ಅನಿತಾ ಅವರು ಅಂದರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಈ ಮೂಲಕ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ತಿಳ್ಕೊಬೇಕಾದಂಥ ಮಾಹಿತಿ ಏನಪ್ಪ ಅಂತಂದರೆ, ಮುಂಚೆ ಅವರು ಹೇಳಿ ಅದನ್ನು 3 ರಿಂದ 6 ತಿಂಗಳುಗಳ ಕಾಲಾವಕಾಶ ಬೇಕು ಅಂತ ಹೇಳಿದರು. ಈಗ ಆಗಸ್ಟಿಂದ ನಾವು ಲೆಕ್ಕ ಹಾಕೊಂಡ್ರು 7ನೇ ವೇತನ ಆಯೋಗದ ಶಿಫಾರಸಿನಂತೆ ಅದು ಜಾರಿಯಾಗಬೇಕಾದ್ರೆ ಒಂದು 6 ತಿಂಗಳು ಅಂತ ಹೇಳಿದರು. ಈ ಆಗಸ್ಟಿಂದ ನಾವು ಲೆಕ್ಕ ಹಾಕೊಂಡ್ರು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 6 ತಿಂಗಳ ಕಾಲಾವಕಾಶ ಆಗುತ್ತೆ. ಸೊ ಹಾಗಾಗಿ ಈಗ ಆ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಈಗ ಪಿಂಚಣಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸದ್ಯದಲ್ಲೇ ಇವ್ರಿಗೆ ಇದರ ಪರಿಷ್ಕರಣೆಯಾಗಿ ಅವ್ರಿಗೆ ನೌಕರರಿಗೆ ಏನು ಸಿಗಬೇಕೋ ಆ ಮೊತ್ತ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಮತ್ತಷ್ಟು ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.